ಈ ದೇಶದಲ್ಲಿ ಬಿಜೆಪಿಯವ್ರ ನ್ಯಾಯ ಹೇಗೆ ಅಂತ ಅಂದ್ರೆ ತಮ್ಮವ್ರು ಭ್ರಷ್ಟರಾಗಿದ್ರೆ ತಮ್ಮವ್ರು ಪ್ರಮಾದವಾಗಿದ್ರೆ ಏನೂ ಅಲ್ಲ ಅದು. ಆದ್ರೆ ಅದೇ ವಿಪಕ್ಷಗಳ ಮೇಲೆ ಮುಗಿ ಬೀಳೋದಿಕ್ಕೆ ಒಂದು ಸಣ್ಣ ನೆಪ ಕೂಡ ಅವ್ರಿಗೆ ಸಾಕಾಗತ್ತೆ. ಬಿಜೆಪಿಯ ಮೋದಿಯ ಗುಣಗಾನ ನಿರತ ಮಡಿಲ ಮಾಧ್ಯಮಗಳದ್ದು ಕೂಡ ಇದೇ ಗೋಳು. ವಿಪಕ್ಷಗಳ ತಪ್ಪನ್ನ ಅಬ್ಬರಿಸಿ ಟೀಕೆ ಮಾಡುವ ಅವು ಅದೇ ಬಿಜೆಪಿ ಜನರ ಮತ್ತೆ ಬಿಜೆಪಿ ಸರ್ಕಾರದ ತಪ್ಪುಗಳ ಬಗ್ಗೆ ಮಾತ್ರ ಅವು ಮಾತಾಡೋದಿಲ್ಲ. ಆ ಧೈರ್ಯ ಕೂಡ ಅವಕ್ಕಿಲ್ಲ. ಇದು ಹೊಸ ವಿಷಯ ಏನಲ್ಲ, ಯಾಕಂದ್ರೆ ಮಾಧ್ಯಮ ಕ್ಷೇತ್ರದಲ್ಲಿನ ಇಂಥ ದಿವಾಳಿತನಕ್ಕೆ ಈಗ ದಶಕಗಳೇ ತುಂಬಿದೆ. ಈಗ ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ ಮತ್ತು ಅವರ ಕುಟುಂಬಸ್ಥರ ಭೂ ವ್ಯವಹಾರಗಳ ವಿಷಯಗಳಲ್ಲೂ ಕೂಡ ಹೆಚ್ಚಿನ ಟಿವಿ ಚಾನೆಲ್ಗಳು ಇದೇ ಮೌನವನ್ನು ವಹಿಸಿವೆ. ಮೋಹನ್ ಯಾದವ್ ಮತ್ತು ಅವ್ರ ಕುಟುಂಬಸ್ಥರ ಭೂ ವ್ಯವಹಾರದ ಬಗ್ಗೆ ಇಲ್ಲಿನ ಮಡಿಲ ಮಾಧ್ಯಮದ ಯಾವೊಬ್ಬ ಆಂಕರ್ ಕೂಡ ಮಾತಾಡಿಲ್ಲ. ಇದೇ ವಿಷಯ ಏನಾದರೂ ಬಿಜೆಪಿಯೇತರ ಮುಖ್ಯಮಂತ್ರಿಯೊಬ್ಬರ ಅಥವಾ ಅವ್ರ ಕುಟುಂಬಕ್ಕೆ ಸಂಬಂಧಿಸಿದ್ದೇನಾದ್ರೂ ಆಗಿದ್ದಿದ್ರೆ ಈ ಮಡಿಲ ಮಾಧ್ಯಮದವ್ರ ಅಬ್ಬರ ಹೇಗಿರ್ತಿತ್ತು ಅನ್ನೋದು ಗೊತ್ತಿರುವಂಥ ವಿಚಾರ. 2G ಹಗರಣದ ಬಗ್ಗೆ ಇದೇ ಮೀಡಿಯಾಗಳು ಹೇಗೆ ವರದಿ ಮಾಡಿದ್ವು ಅನ್ನೋದನ್ನ ನೆನಪು ಮಾಡ್ಕೊಳ್ಬಹುದು. ಕಾಮನ್ವೆಲ್ತ್ ಕ್ರೀಡಾಕೂಟವನ್ನ ಹೇಗೆ ಮತ್ತೆ ಚರ್ಚೆಗೆ ಎತ್ಕೊಂಡಿದ್ವು ಅನ್ನೋದು ಗೊತ್ತಿದೆ. UPA ಸರ್ಕಾರದ ಅವಧಿಯಲ್ಲಿ ರಾಬರ್ಟ್ ವಾದ್ರಾ ಅವರ ಭೂ ವ್ಯವಹಾರಗಳ ಬಗ್ಗೆ ಇದೇ ಚಾನೆಲ್ಗಳು ಪ್ರೈಮ್ ಟೈಮ್ ವರದಿಗಳು ಹೇಗಿದ್ವು ಅನ್ನೋದನ್ನ ಇಲ್ಲಿ ನೆನಪು ಮಾಡ್ಕೊಳ್ಬಹುದು. 2010ರಲ್ಲಿ ಮುಂಬೈಯ ಆದರ್ಶ ಸೊಸೈಟಿ ಹಗರಣವನ್ನ ಹೇಗೆ ಈ ಮಾಧ್ಯಮಗಳು ದಿನಗಟ್ಲೆನೆ ಚರ್ಚೆ ಮಾಡಿದ್ವು ಅಂತ ನಿಮಗೆ ನೆನಪಿದೆಯಾ? ಅವತ್ತಿನ ಮಹಾರಾಷ್ಟ್ರದ ಕಾಂಗ್ರೆಸ್ ಸಿಎಂ ಅಶೋಕ್ ಚೌಹಾಣ್ ರಾಜೀನಾಮೆಯನ್ನ ಕೊಡೋವರೆಗೂ ಕೂಡ ಈ ಮೀಡಿಯಾಗಳು ಬಿಡ್ಲೇ ಇಲ್ಲ. ಅವತ್ತು ಪ್ರಿಂಟ್ ಮೀಡಿಯಾ ಮತ್ತೆ ಟಿವಿ ಮೀಡಿಯಾ ಮಾತಾಡ್ಕೊಂಡೇನೆ ಇಂಥ ವರದಿಗಳನ್ನ ಮುನ್ನೆಲೆಗೆ ತರ್ತಾ ಇದ್ವು ಮತ್ತೆ ಎಲ್ಲವನ್ನ ಜಾಲಾಡಿ ಬಿಡ್ತಾ ಇದ್ವು. ಹಾಗಾದ್ರೆ ಈ ಪತ್ರಿಕೆಗಳಲ್ಲಿ ಮುಖಪುಟದ ಸುದ್ದಿಯಾದಂತಹ ಬಹಳ ಗಂಭೀರ ವಿಚಾರವೊಂದನ್ನ ಈ ಟಿವಿ ಚಾನೆಲ್ಗಳು ಎತ್ಕೊಳ್ಳೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡಿದ್ವು? ವಿಪಕ್ಷಗಳ ಮೇಲೆ ಇಂಥದ್ದೇ ವಿಷಯಗಳಲ್ಲಿ ಮುಗಿ ಬೀಳೋರಿಗೆ ಈಗ ಬಿಜೆಪಿ ಮುಖ್ಯಮಂತ್ರಿಯ ಕುಟುಂಬಸ್ಥರ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿನ ಅಕ್ರಮಗಳು ಯಾಕೆ ಚರ್ಚೆ ವಿಷಯವಾಗದೇನೆ ಉಳ್ಕೊಂಡಿದ್ದಾವೆ? ಮಂಗಳವಾರ ಬೆಳಿಗ್ಗೆ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ತನಿಖಾ ವರದಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರ ಕುಟುಂಬದ ಭೂ ವ್ಯವಹಾರಗಳನ್ನ ಬಯಲಿಗೆಳಿತು. ಮೋಹನ್ ಯಾದವ್ ಡಿಸೆಂಬರ್ 2023ರಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ದಿನದಿಂದ ಡಿಸೆಂಬರ್ 2025ರವರೆಗೆ ಅವ್ರ ಪತ್ನಿ, ಸೊಸೆ, ಸಹೋದರರು ಮತ್ತೆ ಸೋದರ ಸಂಬಂಧಿಗಳು ಸುಮಾರು 45 ಕೋಟಿ ರೂಪಾಯಿಗಳಿಗೆ ಒಟ್ಟು 168 ಎಕರೆಗಳ ಕನಿಷ್ಠ 137 ಪ್ಲಾಟ್ಗಳನ್ನು ಖರೀದಿ ಮಾಡಿದ್ರು. ಈ ನಿವೇಶನಗಳಲ್ಲಿ ಹೆಚ್ಚಿನವು ಉಜ್ಜಯಿನಿ ಸುತ್ತಮುತ್ತಾನೆ ಘೋಷಿಸಲಾದಂತಹ ಹೊಸ ರಸ್ತೆ ಯೋಜನೆಗಳ ಪ್ರದೇಶಗಳ ಸುತ್ತಮುತ್ತಾನೆ ಇವೆ, ಅಥವಾ ಕೃಷಿ ಬಳಕೆಯಿಂದ ವಸತಿ ಮತ್ತೆ ವಾಣಿಜ್ಯ ಬಳಕೆಗೆ ಪರಿವರ್ತಿಸಲಾದಂತಹ ಪ್ರದೇಶಗಳಲ್ಲೇನೆ ಇವಿವೆ. ಯಾವುದೇ ಅಭಿವೃದ್ಧಿ ಯೋಜನೆ ಬರೋದಕ್ಕೆ ಕೆಲವೇ ಸಮಯದ ಮೊದಲು ಮೋಹನ್ ಯಾದವ್ ಕುಟುಂಬಸ್ಥರು ಈ ಪ್ರದೇಶಗಳಲ್ಲಿ 106 ಎಕರೆ ಭೂಮಿಯನ್ನ ಖರೀದಿ ಮಾಡೋದು ಬಯಲಾಗಿದೆ. ಮೋಹನ್ ಯಾದವ್ ಅವರ ಕುಟುಂಬ ಈ ಮೊದಲೇ 82 ಎಕರೆ ಜಮೀನನ್ನ ಹೊಂದಿತ್ತು. ಆದ್ರೆ 2021ರಲ್ಲಿ ಅವರು ಶಿಕ್ಷಣ ಸಚಿವರಾದ ನಂತರ ಕುಟುಂಬಸ್ಥರು ಮತ್ತೆ ಅವ್ರಿಗೆ ಸೇರಿದಂತಹ ಕಂಪನಿಗಳು 253 ಎಕರೆ ಭೂಮಿಯನ್ನ ಖರೀದಿ ಮಾಡಿರುವಂತಹ ಆರೋಪ ಬಂದಿದೆ. ಯೋಜನೆಗಾಗಿ ಘೋಷಿಸುವ ಮೊದಲು ಉಜ್ಜಯಿನಿ ಸುತ್ತಮುತ್ತ ಕೆಲ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಯಿತು. ಉಜ್ಜಯಿನಿಯಲ್ಲಿ ಎಲ್ಲೆಲ್ಲಿ ಅಭಿವೃದ್ಧಿ ಯೋಜನೆಗಳು ಇರ್ತವೆ ಅಲ್ಲೆಲ್ಲ ಕೂಡ ಮುಖ್ಯಮಂತ್ರಿ ಮೋಹನ್ ಯಾದವ್ ಮತ್ತೆ ಅವ್ರ ಕುಟುಂಬದ ರಿಯಲ್ ಎಸ್ಟೇಟ್ ಕಂಪನಿಗಳು ಯೋಜನೆ ಬರೋ ಮೊದಲೇ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿರೋದು ಬಹಿರಂಗ ಆಗಿದೆ. ಕಡಿಮೆ ಬೆಲೆಗೆ ಭೂಮಿಯನ್ನ ಖರೀದಿ ಮಾಡೋದ್ರಿಂದ ಬರುವಂತಹ ಲಾಭವನ್ನ ನಂತರ ರಿಯಲ್ ಎಸ್ಟೇಟ್ ಕಂಪನಿಗಳನ್ನ ಬೆಳೆಸೋದಕ್ಕೆ ಬಳಸಲಾಗುತ್ತೆ. ಮೋಹನ್ ಯಾದವ್ 2021ರಲ್ಲಿ ಸಚಿವರಾದ್ರು, 2013ರ ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿ ಆದ್ರು. 2021ರಿಂದ 2023ರ ಅವಧಿಯಲ್ಲಿ ಅವ್ರ ಕುಟುಂಬದ ನಿಕಟ ಸಂಬಂಧಿಗಳು ಸರಿಸುಮಾರು 194 ಪ್ಲಾಟ್ಗಳ ಬದಲಿಗೆ 253 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡ್ರು. ಅಂದ್ರೆ ಅವರು ಸಚಿವರಾದ ಮತ್ತೆ ಮುಖ್ಯಮಂತ್ರಿಯಾದ ನಡುವಿನ ಈ 2.5 ವರ್ಷಗಳಲ್ಲಿ, ಅಂದ್ರೆ 2021ರಿಂದ 2025ರ ನಡುವೆ 253 ಎಕರೆ ಭೂಮಿಯನ್ನು ಖರೀದಿ ಮಾಡಲಾಗಿದೆ. 2021ರಿಂದ 23ರವರೆಗೆ 57 ಪ್ಲಾಟ್ಗಳಲ್ಲಿ 85 ಎಕರೆ ಭೂಮಿಯನ್ನು ಖರೀದಿ ಮಾಡಲಾಗಿದೆ. ಮೋಹನ್ ಯಾದವ್ ಡಿಸೆಂಬರ್ 2023ರಲ್ಲಿ ಮುಖ್ಯಮಂತ್ರಿ ಆದ್ರು. ಮುಂದಿನ 2 ವರ್ಷಗಳಲ್ಲಿ ಅವ್ರ ಕುಟುಂಬದ ಕಂಪನಿಗಳು 45 ಕೋಟಿಗೆ 137 ಪ್ಲಾಟ್ಗಳನ್ನು ಖರೀದಿ ಮಾಡಿದ್ವು. ಅಂದ್ರೆ 2024ರಿಂದ 25ರವರೆಗೆ ಒಂದೇ ವರ್ಷದಲ್ಲಿ 137 ಪ್ಲಾಟ್ಗಳಲ್ಲಿ 168 ಎಕರೆ ಭೂಮಿಯನ್ನು ಖರೀದಿ ಮಾಡಲಾಗಿದೆ. ತನಿಖಾ ವರದಿಯಲ್ಲಿ ಮುಖ್ಯಮಂತ್ರಿ ಅವರ ಕುಟುಂಬದ ಸಂಪತ್ತು ಹೆಚ್ಚು ಮಾಡುವಲ್ಲಿ ಸರ್ಕಾರಿ ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ವಿವರಿಸಲಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರಿ ಅಧಿಕಾರಿಯೊಬ್ಬರನ್ನ ಸಂಪರ್ಕಿಸಿದಾಗ ಮುಖ್ಯಮಂತ್ರಿ ಅವರ ಕುಟುಂಬದ ವ್ಯವಹಾರಗಳನ್ನ ಮುಖ್ಯಮಂತ್ರಿ ಮತ್ತೆ ಅವ್ರ ಕಚೇರಿಯೊಂದಿಗೆ ಲಿಂಕ್ ಮಾಡೋದು ಸರಿಯಲ್ಲ ಅಂತ ಹೇಳಿರೋದು ವರದಿಯಾಗಿದೆ. ಯಾವುದೇ ಲೆಕ್ಕದಲ್ಲಿ ನಾವಿದನ್ನ ನೋಡಿದ್ರು, ಯಾವುದೇ ಕೋನದಿಂದನೂ ನೋಡಿದ್ರು, ಇದು ಪ್ರೈಮ್ ಟೈಮ್ ಚರ್ಚೆಯ ವಿಷಯ. ಇದು
ಆದ್ರೆ ಯಾಕೆ ಹೆಚ್ಚಿನ ಟಿವಿ ಚಾನೆಲ್ಗಳು ಇದನ್ನ ಬದಿಗಿಟ್ವು ಅನ್ನೋದೇ ದೊಡ್ಡ ಪ್ರಶ್ನೆ. ಈಗ ಇಂಡಿಯನ್ ಎಕ್ಸ್‌ಪ್ರೆಸ್ ತನಿಖಾ ವರದಿ ಪ್ರಕಟವಾದ ಬಳಿಕ ಮಂಗಳವಾರ ಸಂಜೆ ಇದು ಟಿವಿ ವಾಹಿನಿಗಳಲ್ಲಿ ದೊಡ್ಡ ಚರ್ಚೆ ಆಗಬೇಕಾಗಿತ್ತು, ಆದ್ರೆ ಅದಾಗಲಿಲ್ಲ. ಇಂಡಿಯಾ ಟುಡೇ ಚಾನೆಲ್ನಲ್ಲಿನ ರಾಜ್ದೀಪ್ ಸರ್ದೇಸಾಯಿ ಅವರು ಒಬ್ಬರೇನೆ ಇದನ್ನ ಚರ್ಚೆಗೆ ತೆಗೆದುಕೊಂಡ್ರು. ಮತ್ತೆ ಹೆಚ್ಚಿನ ಟಿವಿ ವಾಹಿನಿಗಳು ಇದನ್ನ ನಿರ್ಲಕ್ಷಿಸಿರುವಂತಹ ವಿಚಾರವನ್ನ ಕೂಡ ಅವರು ಗಮನಿಸಿದ್ರು. ಪ್ರೈಮ್ ಟೈಮ್ ನಲ್ಲಿ ಹೆಚ್ಚಿನ ಟಿವಿ ವಾಹಿನಿಗಳು ಇದನ್ನ ನಿರ್ಲಕ್ಷ್ಯ ಮಾಡಿರೋದು ಆಶ್ಚರ್ಯವೇನಿಲ್ಲ ಅಂತ ಅವ್ರು ಹೇಳಿದ್ರು. ಇನ್ನು ಉಜ್ಜಯಿನಿಯಲ್ಲಿ ಭೂ ವ್ಯವಹಾರಗಳ ಕುರಿತು ಇಂಡಿಯನ್ ಎಕ್ಸ್‌ಪ್ರೆಸ್ ತನಿಖೆ ಎತ್ತಿರುವಂತಹ ಗಂಭೀರ ಪ್ರಶ್ನೆಗಳಿಗೆ ಪ್ರಧಾನಿ ಕಚೇರಿ, ಮುಖ್ಯಮಂತ್ರಿ ಕಚೇರಿ ಉತ್ತರಿಸತ್ವ ಅನ್ನುವಂಥ ಒಂದು ಪ್ರಶ್ನೆಯನ್ನ ಅವರು ಎತ್ತಿದ್ದಾರೆ. ಇಂಥದ್ದೊಂದು ಗಂಭೀರ ವಿಷಯ ಮಧ್ಯಪ್ರದೇಶ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದಾಗ ಅಬ್ಬರಿಸುವಂತಹ ಆಂಕರ್ಗಳು ಯಾವುದೋ ಕ್ಷುಲ್ಲಕ ವಿಷಯಗಳ ಹಿಂದೆ ಬಿದ್ದು ಬೊಬ್ಬೆ ಹೊಡಿತಾ ಇದ್ವು. ಈ ವಿಷಯದಿಂದ ಜನರ ಗಮನವನ್ನ ಮರೆಮಾಚೋದಿಕ್ಕೆ ಅವರೆಲ್ಲರೂ ಭಾರಿ ಕಸರತ್ತಿನಲ್ಲಿ ತೊಡಗಿರೋ ಹಾಗಿತ್ತು. ಯಾರೋ ಒಬ್ರು ಸೊಳ್ಳೆಗಳ ವಿಷಯವನ್ನ ಎತ್ಕೊಂಡಿದ್ರು, ಮತ್ತೊಬ್ರು ಗೇಮಿಂಗ್ ಕೇಂದ್ರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಈ ರೀತಿ ಮಧ್ಯಪ್ರದೇಶ ಮುಖ್ಯಮಂತ್ರಿಯ ಕುಟುಂಬಸ್ಥರ ಭೂ ವ್ಯವಹಾರಗಳ ಕುರಿತು ನಡೆದಂತಹ ಬೃಹತ್ ತನಿಖೆಯನ್ನ ಪ್ರೈಮ್ ಟೈಮ್ ಟಿವಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿತು. ಸರ್ದೇಸಾಯಿ ಅವರು ಒಬ್ರೇನೆ ಅದನ್ನ ಚರ್ಚೆ ಮಾಡ್ತಾ ಇದ್ದಾಗ ಇತರರು ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ಗಮನಿಸಿದ್ರೆ ಈ ಮಡಿಲ ಮಾಧ್ಯಮದ ಜನರ ಅಬ್ಬರದ ಹಿಂದಿನ ಆತ್ಮವಂಚನೆ, ಬೂಟಾಟಿಕೆ ಸ್ಪಷ್ಟ ಆಗುತ್ತೆ. ಆಜ್ ತಕ್ ನಲ್ಲಿ ಅಂಜನಾ ಓಂ ಕಶ್ಯಪ್ ಅವರು ಲಕ್ನೋ ಗೇಮಿಂಗ್ ಸೆಂಟರ್ ಬೆಂಕಿ, ಫಾರ್ಮಾ ಹಗರಣ, ಟಿಎಂಸಿ ಪಕ್ಷದ ನಿಧಿಗಳು ಮತ್ತೆ ಎಥೆನಾಲ್ ಬಗ್ಗೆ ಹೇಳ್ತಾ ಇದ್ರು. ರಿಪಬ್ಲಿಕ್ ಟಿವಿಯಲ್ಲಿ ಅರ್ನಬ್ ಗೋಸ್ವಾಮಿ ಅವರು ಮರು ನೀಟ್ ಪರೀಕ್ಷೆ ಮತ್ತೆ ಎಐ ಸಹಾಯವಾಣಿ ಬಳಕೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಟೈಮ್ಸ್ ನೌ ನವಭಾರತ್ ನಲ್ಲಿ ಹೊಸದಾಗಿ ಹೊಣೆ ವಹಿಸಿಕೊಂಡಿರುವಂತಹ ಸೀನಿಯರ್ ಎಕ್ಸಿಕ್ಯೂಟಿವ್ ಎಡಿಟರ್ ರುಬಿಕಾ ಲಿಯಾಕತ್ ಅವರು ಕೂಡ ಅದೇ ಲಕ್ನೋ ಬೆಂಕಿ ವಿಷಯವನ್ನ ಎತ್ಕೊಂಡಿದ್ರು. ರಾಹುಲ್ ಗಾಂಧಿ ರ್ಯಾಲಿಯಲ್ಲಿ ಟ್ರಾಫಿಕ್ ನಲ್ಲಿ ಸಿಲುಕಿದಂತಹ 4 ವಿದ್ಯಾರ್ಥಿಗಳ ಬಗ್ಗೆಯೂ ಕೂಡ ಅವರು ಮಾತಾಡಿದ್ರು. ನ್ಯೂಸ್ 18ನ ಸುಶಾಂತ್ ಸಿನ್ಹಾ ಕೂಡ ಲಕ್ನೋ ಬೆಂಕಿ, ರಾಮ ಮಂದಿರದಲ್ಲಿ ಕಳ್ಳತನ ಆರೋಪ, ಯುಪಿಯಲ್ಲಿ ನಡೆದಂತಹ ಎನ್ಕೌಂಟರ್ ಮತ್ತೆ ಸೊಳ್ಳೆಗಳು ಯಾಕೆ ಕೆಲವು ಜನರನ್ನ ಇಷ್ಟಪಡ್ತವೆ ಅಂತ ಹೇಳ್ತಾ ಗಂಭೀರ ವಿಷಯವನ್ನ ಬದಿಗಿಟ್ರು. ನ್ಯೂಸ್ 18ರ ರಾಹುಲ್ ಶಿವಶಂಕರ್ ಅವರು ಬಿಜೆಪಿಯ ಉದಯೋನ್ಮುಖ ಯುವ ನಾಯಕತ್ವದ ಬಗ್ಗೆ ಬೇಕಿಲ್ಲದ ಹೊತ್ನಲ್ಲಿ ಹೇಳ್ತೊಡಗಿದ್ರು. ಅದೇ ಗ್ರೂಪ್ನ ನ್ಯೂಸ್ 18 ಇಂಡಿಯಾದಲ್ಲಿ ಅಮಿತ್ ದೇವ್ಗನ್ ಅವರು ಯುಪಿಯ 2027ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿಯನ್ನು ಸೋಲಿಸಬಹುದಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು. NDTVಯ ವರದಿಗಳು ಹೀಗೇನೆ ಬೇರೆ ಬೇರೆ ಕಡೆ ಹೊರಳ್ಕೊಂಡಿದ್ವು. NDTV 24x7 ನಲ್ಲಿ ಶಿವ ಆರೂರ್ ರಾಷ್ಟ್ರೀಯ ಭದ್ರತೆ, ಟಿಎಂಸಿ ದಂಗೆ ಮತ್ತೆ ಬಂಡಾಯ ಸಂಸದರ ವಿಷಯವನ್ನ ತಂದಿದ್ರು. NDTV ಇಂಡಿಯಾದಲ್ಲಿ ಸುಚೇರಿತಾ ಕುಕ್ರೇಟಿ, ಬಿಹಾರದಲ್ಲಿ ಬುಲ್ಡೋಸರ್ ಕ್ರಮ ಮತ್ತೆ ಲಕ್ನೋ ಬೆಂಕಿ ನಂತರದ ಪುರಸಭೆಯ ಸುರಕ್ಷತಾ ತಪಾಸಣೆಗಳ ಬಗ್ಗೆ ವರದಿಯನ್ನ ಮಾಡಿದ್ರು. ಡಿಡಿ ನ್ಯೂಸ್ ನಲ್ಲಿ ಸುಧೀರ್ ಚೌಧರಿ ಲಕ್ನೋ ಬೆಂಕಿ ಮತ್ತೆ ಕೊಲೆ ತನಿಖೆ ವರದಿಯನ್ನ ಮಾಡಿದ್ರು. ಆದ್ರೆ ಈ ಯಾರೊಬ್ರು ಕೂಡ ಉಜ್ಜಯಿನಿ ಭೂ ಹಗರಣದ ಹತ್ರ ಕೂಡ ಹೋಗ್ಲಿಲ್ಲ. ಅದು ಅವ್ರ ಪಾಲಿಗೆ ನಡೆದೇ ಇಲ್ಲ ಅನ್ನೋ ಹಾಗಿತ್ತು. ವಿಚಿತ್ರ ಏನು ಅಂತ ಅಂದ್ರೆ ಹಿಂದುತ್ವದ ನೆರಳಿನಲ್ಲಿರುವಂತಹ ಸೋಷಿಯಲ್ ಮೀಡಿಯಾ ಖಾತೆಗಳು ಕೂಡ ಎಕ್ಸ್‌ಪ್ರೆಸ್ ವರದಿಯನ್ನು ಹೈಲೈಟ್ ಮಾಡಿದ್ವು. ಮತ್ತೆ ಮೋಹನ್ ಯಾದವ್ ಕುಟುಂಬಸ್ಥರ ಭೂ ವ್ಯವಹಾರದ ಬಗ್ಗೆ ಟೀಕೆ ಮಾಡಿದ್ವು. ತಮ್ಮದೇ ಮುಖ್ಯಮಂತ್ರಿಯ ಈ ಕೃತ್ಯದ ಬಗ್ಗೆ ಮೋದಿ ಗಮನ ಹರಿಸಬೇಕಾಗಿದೆ, ಎಲ್ಲ ಕೈ ಮೀರೋ ಮೊದಲು ಅವರನ್ನ ತೆಗೆದು ಹಾಕಬೇಕಾಗಿದೆ ಅಂತ ವಿಮರ್ಶಿಸೋದಿಕ್ಕೆ ಆ ಖಾತೆಗಳು ಹಿಂಜರಿಲಿಲ್ಲ. ಆದ್ರೆ ಈ ಟಿವಿ ಚಾನೆಲ್ಗಳು, ಅವುಗಳ ಅಬ್ಬರಿಸುವಂತಹ ಆಂಕರ್ಗಳು ಮಾತ್ರ ಬಾಯಿ ಮುಚ್ಕೊಂಡು ತಮ್ಮದೇ ಆದ ರೀತಿಯಲ್ಲಿ ನಿಷ್ಠೆಯನ್ನ ಮೆರೆಯುತ್ತಾ ತಮ್ಮ ಶಕ್ತಿಯಾನುಸಾರ ಸೇವೆಯಲ್ಲಿ ತೊಡಗಿರೋದು ಲಜ್ಜೆಗೇಡಿತನದ ಪರಾಕಾಷ್ಠೆ ಆಗಿದೆ. ಇದು ಆದರ್ಶ ಸೊಸೈಟಿ ಹಗರಣಕ್ಕೆ ಅವತ್ತಿನ ಕಾಂಗ್ರೆಸ್ ಸಿಎಂ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈಗ ಮಧ್ಯಪ್ರದೇಶದಲ್ಲಿ ಬಯಲಾಗಿರೋದು ಅದಕ್ಕಿಂತನೂ ಬಹಳ ದೊಡ್ಡ ಭೂ ಹಗರಣ ಇದು. ಹಾಗಾದ್ರೆ ಈಗ ಯಾಕೆ ಈ ಮಡಿಲ ಮೀಡಿಯಾಗಳು ಬಾಯಿಗೆ ಬೀಗ ಹಾಕೊಂಡಿವೆ? ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.